ರಾಜ್ಯ ರಾಜಕೀಯದಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಧಗಧಗಿಸ್ತಾ ಇದೆ. ಶಾಸಕರ ಆರೋಪಕ್ಕೆ ಎಕ್ಸ್ಕ್ಲೂಸಿವ್ ವಿಡಿಯೋ ಸಾಕ್ಷ್ಯ ಸಿಕ್ಕಿದ್ದು. ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಜುಗರ ಉಂಟಾಗಿದೆ. ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ನೀಡಿರುವ ಸರ್ಕಾರ ಇದೀಗ ಮನಿ ಕೊಟ್ರೆ ಮನೆ ಭಾಗ್ಯ ಕರುಣಿಸುತ್ತಿದೆ. ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದು. ಕಾಂಗ್ರೆಸ್ ಶಾಸಕನ ವಿರುದ್ಧವೇ ಸ್ವಪಕ್ಷದವರು ವಾಗ್ದಾಳಿ ನಡೆಸಿದ್ದಾರೆ. ಮನೆ ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಾಕ್ಷ್ಯ ಲಭ್ಯವಾಗಿದೆ. ರಾಜ್ಯದಲ್ಲಿ ಮನಿ ಕೊಟ್ರಷ್ಟೇ ಮನೆ ಭಾಗ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಆಡಿಯೋ ಬಾಂಬ್ ಬೆನ್ನಲ್ಲೇ ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಗಲಾಟೆಯಾಗಿದೆ. ದಂಗಾಪುರಕ್ಕೆ 200 ಮನೆಗಳ ಹಂಚಿಕೆ ಸಂಬಂಧ ನಡೆದ ಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಈ ವೇಳೆ ದಂಗಾಪುರ ಗ್ರಾಮದ ಯುವಕನೊಬ್ಬ ತಾನು ಕೂಡ 10,000 ಹಣ ನೀಡಿದ್ದಾಗಿ ಹೇಳಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಮೂಲಕ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಸಾಬೀತಾಗಿದೆ. ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ. ಮನಿ ಕೊಟ್ರೆ ಮನೆ ಹಂಚಿಕೆ ಬಗ್ಗೆ ಮಾತನಾಡಲು ಸಚಿವ ಜಮೀರ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಫೋನ್ ಮಾಡಿದ್ದೆ. ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗಲು ಹೀಗೆ ಮಾಡಿಲ್ಲ ಅಂತ ಬಿಆರ್ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ. ಈಗ ನಾನು ಏನು ಹೇಳಬೇಕಾದದನ್ನು ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಮುಂದೆ ಏನಿಲ್ಲ, ಸಿ ಎಮ್ ಅವರು ಕರೆದ್ರೆ ಹೋಗ್ತೀನಿ, DCM ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಹಾಂ, ಇಲ್ಲಿವರೆಗೆ ಕರೆದಿಲ್ಲ. ಇನ್ನು ಬಿಆರ್ ಪಾಟೀಲ್ ವಿರುದ್ಧ ಬಸವರಾಜ್ ಶಿವಗಂಗಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಣ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಎಂಬುದು ತಪ್ಪು. ಆಡಿಯೋ ಸಂಬಂಧ ತನಿಖೆ ಆಗಬೇಕೆಂದು ಚನ್ನಗಿರಿ ಶಾಸಕ ಶಿವಗಂಗಾ ಒತ್ತಾಯಿಸಿದ್ದಾರೆ. ಈ ಒಂದು ದುಡ್ಡು ತಗೊಂಡು ಕೆಲಸ ಮಾಡಿಕೊಡ್ತಾರೆ ಅನ್ನೋದು ತಪ್ಪು. ಅವ್ರು ಮಾತಾಡಿದ್ರೆ ಸತ್ಯಾಂಶ ಇತ್ತು ಅಂದರೆ ನಮ್ಮ ತನಿಖೆ ಮಾಡಿ ನ್ಯಾಯ ಕೊಡೋದು ಉತ್ತಮ. ಯಾಕಪ್ಪ ಅಂದರೆ ಸರ್ಕಾರ ಭಾಳ ಮುಜುಗರ ಆಗ್ತದೆ. ಇಂಥ ವಿಷಯಗಳನ್ನೆಲ್ಲ ಪಬ್ಲಿಕ್ವರಿಗೆ ಬರಬಾರ್ದಿತ್ತು. ಅವರು ಈ ಮುಖಾಮಂಡಲ ಕೂತು ಚರ್ಚೆ ಮಾಡಿ, ಆದರೂ ಸಹ ನಮ್ಮ ಸರ್ಕಾರ ಆ ರೀತಿ ವ್ಯವಸ್ಥೆ ಒಳಗೆ ಹೋಗ್ತಿಲ್ಲ ಅನ್ನೋ ನನ್ನ ಭಾವನೆ. ರಾಜ್ಯದಲ್ಲಿ ಆಡಿಯೋ ಬಾಂಬ್ ಧಗಧಗಿಸುತ್ತಲೇ ಇದೆ. ಬಿಆರ್ ಪಾಟೀಲ್ ಹೇಳಿದಂತೆ ಭ್ರಷ್ಟಾಚಾರ ನಡೆಯುತ್ತಿದೆಯಾ? ಇದಕ್ಕೆ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ? ಬಿಆರ್ ಪಾಟೀಲ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮುನಿಯುತ್ತಾರಾ ಅಥವಾ ಮೌನ ಮುರಿಯುತ್ತಾರಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಧಗಧಗಿಸ್ತಾ ಇದೆ. ಶಾಸಕರ ಆರೋಪಕ್ಕೆ ಎಕ್ಸ್ಕ್ಲೂಸಿವ್ ವಿಡಿಯೋ ಸಾಕ್ಷ್ಯ ಸಿಕ್ಕಿದ್ದು. ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಜುಗರ ಉಂಟಾಗಿದೆ. ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ನೀಡಿರುವ ಸರ್ಕಾರ ಇದೀಗ ಮನಿ ಕೊಟ್ರೆ ಮನೆ ಭಾಗ್ಯ ಕರುಣಿಸುತ್ತಿದೆ. ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದು. ಕಾಂಗ್ರೆಸ್ ಶಾಸಕನ ವಿರುದ್ಧವೇ ಸ್ವಪಕ್ಷದವರು ವಾಗ್ದಾಳಿ ನಡೆಸಿದ್ದಾರೆ. ಮನೆ ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಾಕ್ಷ್ಯ ಲಭ್ಯವಾಗಿದೆ. ರಾಜ್ಯದಲ್ಲಿ ಮನಿ ಕೊಟ್ರಷ್ಟೇ ಮನೆ ಭಾಗ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಆಡಿಯೋ ಬಾಂಬ್ ಬೆನ್ನಲ್ಲೇ ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಗಲಾಟೆಯಾಗಿದೆ. ದಂಗಾಪುರಕ್ಕೆ 200 ಮನೆಗಳ ಹಂಚಿಕೆ ಸಂಬಂಧ ನಡೆದ ಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಈ ವೇಳೆ ದಂಗಾಪುರ ಗ್ರಾಮದ ಯುವಕನೊಬ್ಬ ತಾನು ಕೂಡ 10,000 ಹಣ ನೀಡಿದ್ದಾಗಿ ಹೇಳಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಮೂಲಕ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಸಾಬೀತಾಗಿದೆ. ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ. ಮನಿ ಕೊಟ್ರೆ ಮನೆ ಹಂಚಿಕೆ ಬಗ್ಗೆ ಮಾತನಾಡಲು ಸಚಿವ ಜಮೀರ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಫೋನ್ ಮಾಡಿದ್ದೆ. ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗಲು ಹೀಗೆ ಮಾಡಿಲ್ಲ ಅಂತ ಬಿಆರ್ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ. ಈಗ ನಾನು ಏನು ಹೇಳಬೇಕಾದದನ್ನು ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಮುಂದೆ ಏನಿಲ್ಲ, ಸಿ ಎಮ್ ಅವರು ಕರೆದ್ರೆ ಹೋಗ್ತೀನಿ, DCM ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಹಾಂ,
ಇಲ್ಲಿವರೆಗೆ ಕರೆದಿಲ್ಲ. ಇನ್ನು BR ಪಾಟೀಲ್ ವಿರುದ್ಧ ಬಸವರಾಜ್ ಶಿವಗಂಗಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಣ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಎಂಬುದು ತಪ್ಪು. ಆಡಿಯೋ ಸಂಬಂಧ ತನಿಖೆ ಆಗಬೇಕೆಂದು ಚನ್ನಗಿರಿ ಶಾಸಕ ಶಿವಗಂಗಾ ಒತ್ತಾಯಿಸಿದ್ದಾರೆ. ಈ ಒಂದು ದುಡ್ಡು ತಗೊಂಡು ಕೆಲಸ ಮಾಡಿಕೊಡ್ತಾರೆ ಅನ್ನೋದು ತಪ್ಪು. ಅವ್ರು ಮಾತಾಡಿದ್ರೆ ಸತ್ಯಾಂಶ ಇತ್ತು ಅಂದರೆ ನಮ್ಮ ತನಿಖೆ ಮಾಡಿ ನ್ಯಾಯ ಕೊಡೋದು ಉತ್ತಮ. ಯಾಕಪ್ಪ ಅಂದರೆ ಸರ್ಕಾರ ಭಾಳ ಮುಜುಗರ ಆಗ್ತದೆ ಇಂಥ ವಿಷಯಗಳನ್ನೆಲ್ಲ ಪಬ್ಲಿಕ್ವರಿಗೆ ಬರಬಾರ್ದಿತ್ತು. ಅವರು ಈ ಮುಖಾಮಂಡಲ್ ಕೂತು ಚರ್ಚೆ ಮಾಡಿ ಆದರೂ ಸಹ ನಮ್ಮ ಸರ್ಕಾರ ಆ ರೀತಿ ವ್ಯವಸ್ಥೆ ಒಳಗೆ ಹೋಗ್ತಿಲ್ಲ ಅನ್ನೋ ನನ್ನ ಭಾವನೆ. ರಾಜ್ಯದಲ್ಲಿ ಆಡಿಯೋ ಬಾಂಬ್ ದಗದಗಿಸುತ್ತಲೇ ಇದೆ. BR ಪಾಟೀಲ್ ಹೇಳಿದಂತೆ ಭ್ರಷ್ಟಾಚಾರ ನಡೆಯುತ್ತಿದೆಯಾ? ಇದಕ್ಕೆ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ? BR ಪಾಟೀಲ್ ವಿರುದ್ಧ CM ಸಿದ್ದರಾಮಯ್ಯ ಮುನಿಯುತ್ತಾರಾ ಅಥವಾ ಮೌನ ಮುರಿಯುತ್ತಾರಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ BR ಪಾಟೀಲ್ ಆಡಿಯೋ ಬಾಂಬ್ ದಗದಗಿಸ್ತಾ ಇದೆ. ಶಾಸಕರ ಆರೋಪಕ್ಕೆ ಎಕ್ಸ್ಕ್ಲೂಸಿವ್ ವಿಡಿಯೋ ಸಾಕ್ಷ್ಯ ಸಿಕ್ಕಿದ್ದು. ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರೀ ಮುಜುಗರ ಉಂಟಾಗಿದೆ. ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ನೀಡಿರುವ ಸರ್ಕಾರ ಇದೀಗ ಮನೆ ಕೊಟ್ರೆ ಮನೆ ಭಾಗ್ಯ ಕರುಣಿಸುತ್ತಿದೆ. BR ಪಾಟೀಲ್ ಆಡಿಯೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದು, ಕಾಂಗ್ರೆಸ್ ಶಾಸಕನ ವಿರುದ್ಧವೇ ಸ್ವಪಕ್ಷದವರು ವಾಗ್ದಾಳಿ ನಡೆಸಿದ್ದಾರೆ. ಮನೆ ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಾಕ್ಷ್ಯ ಲಭ್ಯವಾಗಿದೆ. ರಾಜ್ಯದಲ್ಲಿ ಮನೆ ಕೊಟ್ರಷ್ಟೇ ಮನೆ ಭಾಗ್ಯ. ಆಡಿಯೋ ಬಾಂಬ್ಗೆ ಸಿಕ್ತು ವಿಡಿಯೋ ಸಾಕ್ಷ್ಯ. ಆಡಿಯೋ ಬಾಂಬ್ ಬೆನ್ನಲ್ಲೇ ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯಲ್ಲಿ ಗಲಾಟೆಯಾಗಿದೆ. ದಂಗಾಪುರಕ್ಕೆ 200 ಮನೆಗಳ ಹಂಚಿಕೆ ಸಂಬಂಧ ನಡೆದ ಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಈ ವೇಳೆ ದಂಗಾಪುರ ಗ್ರಾಮದ ಯುವಕನೊಬ್ಬ ತಾನು ಕೂಡ 10,000 ಹಣ ನೀಡಿದ್ದಾಗಿ ಹೇಳಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಮೂಲಕ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಸಾಬೀತಾಗಿದೆ. ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ. ಮನೆ ಕೊಟ್ರೆ ಮನೆ ಹಂಚಿಕೆ ಬಗ್ಗೆ ಮಾತನಾಡಲು ಸಚಿವ ಜಮೀರ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ಗೆ ಫೋನ್ ಮಾಡಿದ್ದೆ. ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗಲು ಹೀಗೆ ಮಾಡಿಲ್ಲ ಅಂತ BR ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ. ಈಗ ನಾನು ಏನು ಹೇಳಬೇಕಾದದನ್ನು ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. CM ಅವರು ಕರೆದ್ರೆ ಹೋಗ್ತೀನಿ, DCM ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಹಾಂ, ಇಲ್ಲಿವರೆಗೆ ಕರೆದಿಲ್ಲ. ಇನ್ನು BR ಪಾಟೀಲ್ ವಿರುದ್ಧ ಬಸವರಾಜ್ ಶಿವಗಂಗಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಣ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಎಂಬುದು ತಪ್ಪು. ಆಡಿಯೋ ಸಂಬಂಧ ತನಿಖೆ ಆಗಬೇಕೆಂದು ಚನ್ನಗಿರಿ ಶಾಸಕ ಶಿವಗಂಗಾ ಒತ್ತಾಯಿಸಿದ್ದಾರೆ. ಈ ಒಂದು ದುಡ್ಡು ತಗೊಂಡು ಕೆಲಸ ಮಾಡಿಕೊಡ್ತಾರೆ ಅನ್ನೋದು ತಪ್ಪು. ಅವ್ರು ಮಾತಾಡಿದ್ರೆ ಸತ್ಯಾಂಶ ಇತ್ತು ಅಂದರೆ ನಮ್ಮ ತನಿಖೆ ಮಾಡಿ ನ್ಯಾಯ ಕೊಡೋದು ಉತ್ತಮ. ಯಾಕಪ್ಪ ಅಂದರೆ ಸರ್ಕಾರ ಭಾಳ ಮುಜುಗರ ಆಗ್ತದೆ ಇಂಥ ವಿಷಯಗಳನ್ನೆಲ್ಲ ಪಬ್ಲಿಕ್ವರಿಗೆ ಬರಬಾರ್ದಿತ್ತು. ಅವರು ಈ ಮುಖಾಮಂಡಲ್ ಕೂತು ಚರ್ಚೆ ಮಾಡಿ ಆದರೂ ಸಹ ನಮ್ಮ ಸರ್ಕಾರ ಆ ರೀತಿ ವ್ಯವಸ್ಥೆ ಒಳಗೆ ಹೋಗ್ತಿಲ್ಲ ಅನ್ನೋ ನನ್ನ ಭಾವನೆ. ರಾಜ್ಯದಲ್ಲಿ ಆಡಿಯೋ ಬಾಂಬ್ ದಗದಗಿಸುತ್ತಲೇ ಇದೆ. BR ಪಾಟೀಲ್ ಹೇಳಿದಂತೆ ಭ್ರಷ್ಟಾಚಾರ ನಡೆಯುತ್ತಿದೆಯಾ? ಇದಕ್ಕೆ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ? BR ಪಾಟೀಲ್ ವಿರುದ್ಧ CM ಸಿದ್ದರಾಮಯ್ಯ ಮುನಿಯುತ್ತಾರಾ ಅಥವಾ ಮೌನ ಮುರಿಯುತ್ತಾರಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.